ಶಕ್ತಿ ಯುಕ್ತಿ ಭೂತವಿಲ್ಲ ಪಿಶಾಚಿ ಇಲ್ಲ. ಒಂದು ತುಂಬ ಹಳೇ ಬಿಲ್ಡಿಂಗು, ಅಲ್ಲಿಂದ ಘಲ್ 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 ಅಂತ ಹೆಜ್ಜೆ ಸೌಂಡು. ಗೆಜ್ಜೆ ಹಾಕಿದ್ದೀರಾ? ಬನ್ನಿ, ಇದು ಮಾರ್ಕೆಟ್ನ ಪಿಕ್ಚರ್. 25 ರೂಪಾಯಿ ನಮಗೆ ರೋಡಲ್ಲಿ ಸಿಕ್ಕಿದ್ರೆ 50 ರೂಪಾಯಿ ಕೊಟ್ಟರು ಅಲ್ಲಿ ನಮಗೆ ಅಂಗಡಿಯಲ್ಲಿ AC ಅಂಗಡಿಯಲ್ಲಿ ನಾವು ಯಾರೂ ಬಾರ್ಗೇನ್ ಮಾಡಲ್ಲ. ಈಗ 1 kg ಕೊಡ್ತೀವಿ, 1 kg ತಗೊಂಡ್ರೆ ಇನ್ನೊಂದು kg ಫ್ರೀ ಅಂತ ನಾವು ಪ್ಲ್ಯಾನ್ಡಾಗಿ ಸೇಲ್ ಮಾಡೋಕ್ಕೆ ಶುರು ಮಾಡಿದ್ರೆ ಜನನೂ ಬರ್ತಾರೆ, ಬಿಸ್ನೆಸ್ಸು ಆಗುತ್ತೆ. ಅದೇ ರೋಡ್ ಸೈಡಲ್ಲಿ ನಾವು ನೋಡಿದ್ರೆ ಏನು ಮಾಡ್ತೀವಿ, ಏನಪ್ಪ ಇಷ್ಟೊಂದು ಹೇಳ್ತೀಯಾ, ಆ ಅಂಗಡಿಲಿ ನಾವು ಪಕ್ಕದಲ್ಲಿ ನೋಡಿದ್ರೆ ಅವರು 10 ರೂಪಾಯಿಗೆ ಕೊಡ್ತಾರೆ, ನೀನು ನೋಡಿದ್ರೆ 25 ರೂಪಾಯಿ ಹೇಳ್ತಾ ಇದೆಯಾ. ಪೇಪರ್ ಓದ್ತಾ ಕೂತಿರ್ತಾರೆ, ಬಟ್ ಆ ಟೈಮಲ್ಲಿ ಯಾರೂ ಬಂದಿರಲ್ಲ ಮನೇಲಿ. ಸೊ ಹಾಗೆ ಏನು ಮಾಡ್ತಾರೆ, ಪೇಪರ್ ಓದಿ ಎಲ್ಲ ಮಾಡಿ ಮುಗಿಸಿ ಆದಮೇಲೆ ಸರಿ ಟಿವಿ ನೋಡೋಣ ಅಂತ ಟಿವಿ ಆನ್ ಮಾಡ್ತಾರೆ. ಶಕ್ತಿ ಯುಕ್ತಿ. ವೀಕ್ಷಕರೇ ನೋಡಿದ್ರಲ್ಲ ಎಷ್ಟು ಅದ್ಭುತವಾಗಿ ಅವರು ಅವರ ಕ್ಯಾಪನ್ನು ಹಾಕೊಂಡು ವರ್ಣನೆ ಮಾಡಿದ್ದಾರೆ ಎಲ್ಲ ಇಮೋಷನ್ಸನ್ನು. ನಾವು ಲೆಟ್ಸ್ ವೋಟ್ ನೆಕ್ಸ್ಟ್ ಇನ್ ಡೈರಿ ರೂಮ್ ಫಾರ್ ಬೆಸ್ಟ್ 2. ಓಕೆ, ಶಕ್ತಿ ಯುಕ್ತಿ. ನಾನು ಓವರಾಲಲ್ಲಿ ನನ್ನ ಪಾರ್ಟಿಸಿಪೆಂಟಲ್ಲಿ ಬೆಸ್ಟ್ ಪರ್ಫಾರ್ಮರ್ ಅಂತ ಹೇಳಿದ್ರೆ ನನಗೆ ಭಾಗ್ಯಶ್ರೀ ಮತ್ತು ಜ್ಯೋತಿ ಅವರು ತುಂಬ ಚೆನ್ನಾಗಿ ಮಾಡಿದ್ರು. ಹಾಡು, ಡ್ಯಾನ್ಸು ಮತ್ತು ಎಲ್ಲ ರೌಂಡ್ಸಲ್ಲೂ ನನಗೆ ಅವ್ರು ಹೇಳಿದ್ದ ಎಮೋಷನ್ಸು, ಫ್ಯಾಕ್ಟ್ಸು ಎಲ್ಲ ತುಂಬ ಇಷ್ಟ ಆಯಿತು. ಸೊ ನಾನು ಬೆಸ್ಟ್ ಪರ್ಫಾರ್ಮರ್ಸ್ ಅಂತಂದರೆ ಭಾಗ್ಯಶ್ರೀ ಮತ್ತು ಜ್ಯೋತಿ ಅವರು. ಶಕ್ತಿ ಯುಕ್ತಿ. ಬೆಸ್ಟ್ 2 ಅಲ್ಲಿ ನಾನು ಫಸ್ಟು ನವ್ಯಾನ್ ಸೆಲೆಕ್ಟ್ ಮಾಡ್ತೀನಿ. ಬಿಕಾಸ್ ನವ್ಯ ಫಸ್ಟ್ ರೌಂಡಲ್ಲಿ ನನ್ನ ಟೀಮೇ, ಬಟ್ ಲೀಸ್ಟಲ್ಲಿದ್ವಿ, ಬಟ್ ಸ್ಟಿಲ್ ಅದು ಕಮ್ ಬ್ಯಾಕ್ ಮಾಡಿಕೊಂಡು ನಾವು ಅಲ್ಲಿವರೆಗೆ ಬಂದ್ವಿ. ಸೊ ನನಗನ್ಸುತ್ತೆ ನವ್ಯ ಇಸ್ ದ ಬೆಸ್ಟ್ ಪರ್ಸನ್ ಟು ಸೆಲೆಕ್ಟ್. ಆಮೇಲೆ ಇನ್ನೊಂದು ಹೆಸರು ತೊಗೋಬೇಕಂದ್ರೆ ರೂಪಾ. ಅವ್ರು ಯಾವುದ್ಯಾವುದರಲ್ಲಿ ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡಿದರು, ಅಂದರೆ ಸ್ಟೋರಿ ಹೇಳೋದು ಎಲ್ಲದರಲ್ಲಿನೂ ಕಣ್ಮುಂದೆ ಪಿಕ್ಚರೈಸೇಷನ್ ಬರಬೇಕು ಆ ಥರ ಅವ್ರು ಎಕ್ಸ್ಪ್ಲೇನ್ ಮಾಡಿದರು. ಸೊ ದ್ಯಾಟ್ ಐ ಲೈಕ್ಡ್. ಸೊ ಅದಕ್ಕೆ ನನಗೆ ಅವ್ರನ್ನ ಹೆಸರು ತೊಗೊಳಕ್ಕೆ ಇಷ್ಟಪಡ್ತೀನಿ. ಶಕ್ತಿ ಯುಕ್ತಿ. ನಾನು ಮೊದಲನೇ ಹೆಸರು ರೂಪಾ ಅವ್ರನ್ನ ತಗೋತೀನಿ. ಯಾಕಂದರೆ ಫ್ರಮ್ ಫಸ್ಟ್ ರೌಂಡ್ ಅವರು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ, ಎಲ್ಲದರಲ್ಲೂ ಇದ್ದಾರೆ, ಹಾಡು, ಡ್ಯಾನ್ಸು. ಹಾಗಾಗಿ ಅವ್ರದ್ದು ಫಸ್ಟ್ ನೇಮ್. ಸೆಕೆಂಡ್ ನೇಮ್ ಭಾಗ್ಯಶ್ರೀ, ನನ್ನ ಟೀಮ್ ಮೆಂಬರ್. ಅವರಿಂದ ನಾನು ಲಾಸ್ಟ್ ರೌಂಡ್ವರೆಗೂ ಬಂದೆ. ಸೊ ಅವರು ಸೆಕೆಂಡ್ ನೇಮ್ ಭಾಗ್ಯ. ಶಕ್ತಿ ಯುಕ್ತಿ. ಬೆಸ್ಟು ಅಲ್ಲಿ ಒಬ್ಬರು ರೂಪಾನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಅವರು ಎಲ್ಲ ಸುತ್ತಿನಲ್ಲೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ, ಚೆನ್ನಾಗಿ ಆಟ ಆಡ್ಕೊಂಬಂದಿದ್ದಾರೆ, ಅದಕ್ಕೆ ಅವರು ಆಯ್ಕೆ ಮಾಡಿದ್ದೀನಿ. ಇನ್ನೊಬ್ಬರು ಬಂದುಬಿಟ್ಟು ಭಾಗ್ಯಶ್ರೀ. ಅವ್ರು ಮೊದಲೇ ಸುತ್ತಿನಲ್ಲಿ ಲೀಸ್ಟಲ್ಲಿದ್ದರು ಮತ್ತು ಆಮೇಲೆ ಹಂಗೆ ಪಿಕಪ್ ಆಗಿ ಚೆನ್ನಾಗಿ ಆಡೋರು. ಎಲ್ಲ ಸುತ್ತಿನಲ್ಲೂ ಅವರು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ, ಅದಕ್ಕೆ ಭಾಗ್ಯಶ್ರೀ ಮತ್ತು ರೂಪಾ ಇಬ್ಬರನ್ನ ಆಯ್ಕೆ ಮಾಡಿದ್ದೀನಿ. ಶಕ್ತಿ ಯುಕ್ತಿ. ಸೊ ನಾನು ಇಬ್ಬರಿಗೆ ವೋಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಒಂದು ಪೂಜಾ, ನನ್ನ ಪಾರ್ಟ್ನರು. ಸೊ ಅವಳು ಏನಂದರೆ ಎಮೋಷನ್ ಚೂಸ್ ಮಾಡ್ಕೊಂಡ್ಳು ಅವಳು. ಸೊ ಎಮೋಷನಲ್ಲಿ ಅವಳು ಸಾಮಾನ್ಯ ತುಂಬ ಕ್ವೈಟ್ ಹುಡುಗಿ ಅವಳು. ಸೊ ಅಂಥದ್ರಲ್ಲೂ ಕೂಡ ಅವಳು ಒಳ್ಳೊಳ್ಳೆ ಮಾತು ಕಮ್ಮಿ ಆದರೂ ಕೂಡ ಆ ಮಾತಿನಲ್ಲೇ ಒಂದು ಒಳ್ಳೊಳ್ಳೆ ಪಾಯಿಂಟ್ಸ್ನ ಅವಳು ನಮಗೆ ಈ ಕಾರ್ಯಕ್ರಮದಲ್ಲಿ ತೋರಿಸ್ಕೊಟ್ಟಿದ್ದಾಳೆ. ಸೊ ಹಾಗಾಗಿ ಅವಳಿಗೆ ಒಂದು ವೋಟನ್ನ ನಾನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನೊಂದು ವೋಟು ನಾನು ಜ್ಯೋತಿಗೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಜ್ಯೋತಿನೂ ಕೂಡ ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ನಮ್ಮ ಮನಸ್ಸಲ್ಲಿ ಇರುತ್ತೆ, ಬಟ್ ಅದನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ನಮಗೆ ಪದಗಳು ಬರಲ್ಲ. ಸೊ ಆ ಥರ ಒಂದು ಪದಗಳನ್ನ ಜ್ಯೋತಿ ಯಾವಾಗಲೂ ಕೂಡ ಆರಿಸ್ಕೋತಾರೆ. ಸೊ ಹಾಗಾಗಿ ನಾನು ಜ್ಯೋತಿನೂ ಕೂಡ ವೋಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಶಕ್ತಿ ಯುಕ್ತಿ. ನಾನು ಮೊದಲನೇ ವೋಟಿಂಗ್ ಬಂದುಬಿಟ್ಟು ಗೀತಾಶ್ರೀ ಕೊಡ್ತಾಯಿದ್ದೀನಿ. ಯಾಕಂತಂದರೆ ಅವರು ಲಾಸ್ಟ್ ಹ್ಯಾಟ್ ರೌಂಡಲ್ಲಿ ಕೊನೆಯದಾಗಿ ನಾವು ಹ್ಯಾಟ್ ಪಿಕ್ ಮಾಡಿದ್ರು ಅವರು ಅದನ್ನು ಒಂದು ಟಾಪಿಕ್ನ ಸೆಲೆಕ್ಟ್ ಮಾಡಿ ಅದಕ್ಕೆ ಜಸ್ಟಿಫಿಕೇಷನ್ ಕೊಟ್ಟರು. ಸೆಕೆಂಡ್ ವೋಟಿಂಗ್ ಬಂದುಬಿಟ್ಟು ಭಾಗ್ಯಶ್ರೀಗೆ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಸ್ಟೋರಿ ಟೆಲ್ಲಿಂಗ್ ರೌಂಡಲ್ಲಿ ಅವ್ರಿಗೆ ಡಿಫಿಕಲ್ಟ್ ಟಾಪಿಕ್ ಬಂದಿತ್ತು, ಬಟ್ ಸ್ಟಿಲ್ ದೆ ಡಿಡ್ ಗುಡ್ ಜಾಬ್. ನಾನು ವೋಟಿಂಗ್ 2 ಮೆಂಬರ್ಸ್ ಕೊಡ್ತಾಯಿದ್ದೀನಿ, ಒಂದು ಭಾಗ್ಯಶ್ರೀ ಮತ್ತು ಒಂದು ಗೀತಾಶ್ರೀ. ಶಕ್ತಿ ಯುಕ್ತಿ. ಓಕೆ ಲೇಡೀಸ್, ಬೆಸ್ಟ್ ಆಫ್ 2 ಡೈರಿ ಸೆಷನಲ್ಲಿ ವೋಟ್ ಮಾಡಿದ್ದೀರಾ? ಐ ಆಲ್ ಈಗರ್ ಆ್ಯಂಡ್ ವೇಟಿಂಗ್ ಫಾರ್ ದ ಬೆಸ್ಟ್ ಆಫ್ 2 ವಿನ್ನರ್ಸ್. ಎಲ್ಲರ ಪರ್ಫಾರ್ಮೆನ್ಸ್ ಇಲ್ಲಿವರೆಗೂ ತುಂಬ ಚೆನ್ನಾಗಿತ್ತು. ಯಾರೇ ಎಲಿಮಿನೇಟ್ ಆಗಲಿ, ಡೋಂಟ್ ಫೀಲ್ ಬ್ಯಾಡ್. ಓಕೆ ಓಕೆ, ಲೆಟ್ಸ್ ಅನೌನ್ಸ್ ದ ಬೆಸ್ಟ್ ಆಫ್ 2 ಇನ್ ದ ಕೌಂಟ್ ಆಫ್ 3. ಓಕೆ ಓಕೆ ಓಕೆ, ಎಲ್ಲರೂ ನನ್ನ ಜೊತೆ ಕೌಂಟ್ ಮಾಡ್ತೀರಾ? ಎಸ್. 3 2 1. It is Bhagyashree and Rupa. Bani.
ಕಂಗ್ರ್ಯಾಚುಲೇಷನ್ಸ್ ಶಕ್ತಿ ಯುಕ್ತಿಯ ಬೆಸ್ಟ್ ಆಫ್ 2 ವಿನ್ನರ್ಸ್. ಥ್ಯಾಂಕ್ ಯು ಆಲ್. ಹೌ ಯು ಫೀಲಿಂಗ್? ಗ್ರೇಟ್. ಓಕೆ ವೀಕ್ಷಕರೇ, ನೋಡಿದ್ರಲ್ಲ ನಮ್ಮ ಬೆಸ್ಟ್ ಆಫ್ 2 ವಿನ್ನರ್ಸ್ ಭಾಗ್ಯಶ್ರೀ ಆ್ಯಂಡ್ ರೂಪಾ. ಲೆಟ್ಸ್ ವೇಟ್ ಫಾರ್ ದ ನೆಕ್ಸ್ಟ್ ಎಪಿಸೋಡ್ ಅವ್ರ ಇನ್ನಷ್ಟು ಟ್ಯಾಲೆಂಟನ್ನು ನೋಡೋಕ್ಕೆ. ಥ್ಯಾಂಕ್ ಯು. ಶಕ್ತಿ ಯುಕ್ತಿ ಹೇಳೋದನ್ ಮಾಡೋದು ಅದು ಶಕ್ತಿ, ಬುದ್ಧಿ ಉಪಯೋಗಿಸೋದೇ ನಮ್ಮ ಯುಕ್ತಿ. ಎರಡನ್ನು ಧೈರ್ಯದಿಂದ ಗೆಲ್ಲೋಳು ನಾರಿ ಶಕ್ತಿ, ನಾರಿ ಶಕ್ತಿ, ನಾರಿ ಶಕ್ತಿ, ನಾರಿ ಶಕ್ತಿ. ಶಕ್ತಿ ಯುಕ್ತಿ. ವೀಕ್ಷಕರೇ, ಮತ್ತೊಮ್ಮೆ ನಮ್ಮ ಫಿನಾಲೆ ಶಕ್ತಿ ಯುಕ್ತಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇಂದು ನಮ್ಮೊಂದಿಗೆ ಇದ್ದಾರೆ ಫಿನಾಲಿಸ್ಟ್ ಭಾಗ್ಯಶ್ರೀ ಆ್ಯಂಡ್ ರೂಪಶ್ರೀ. ಆ್ಯಂಡ್ ನಾಟ್ ಟು ಮಿಸ್ ಮೈ ಡಿಯರ್ ವೀಕ್ಷಕರೇ, ನಮ್ಮ ಬ್ಯೂಟಿಫುಲ್ ಲೇಡೀಸ್ ಅವ್ರ ಸಪೋರ್ಟ್, ಸ್ಟ್ರಾಂಗ್ ಸಪೋರ್ಟ್ ಆ್ಯಂಡ್ ಎನ್ಕರೇಜ್ಮೆಂಟ್ಗೋಸ್ಕರ ಅವರೊಂದಿಗೆ ಬಂದಿದ್ದಾರೆ. ಐ ಆಲ್ ರೆಡಿ? ಎಸ್. ಹೇಗೆ ಅನಿಸ್ತಿದೆ? ಖುಷಿ ಅನಿಸ್ತಿದೆ. ಲಾಸ್ಟ್ ರಾತ್ರಿ ಎಲ್ಲ ನಿದ್ದೆ ಮಾಡಿದ್ರಾ? ಇಲ್ಲ, ಖುಷಿಯಾಗಿದೆ, ಟೆನ್ಷನು ಇದೆ. ನೋಡೋಣ ನೆಕ್ಸ್ಟ್ ರೌಂಡ್ ಏನಿರ್ಬೋದು ಅನ್ನೋ ಕುತೂಹಲ ಕೂಡ ಇದೆ. ಸೊ ಅಸೆಂಡಿಂಗ್ ಆರ್ಡರ್ ರೌಂಡ್. ಓಕೆ ಓಕೆ. ಸಣ್ಣದ್ರಿಂದ ದೊಡ್ಡದು. ನಮ್ಮ ಶಕ್ತಿ ಬಾಲಲ್ಲಿ 3 ಸೆಂಟೆನ್ಸಸ್ನ ಕೊಟ್ಟಿದ್ವಿ. ಓಕೆ. ಅದನ್ನು ಅಸೆಂಡಿಂಗ್ ಆರ್ಡರಲ್ಲಿ ಜೋಡಿಸ್ಬೇಕು. ಅರ್ಥ ಆಯ್ತಾ? ಓಕೆ. ಓಕೆ. ಹಾಂ. ರೆಡಿ? ಎಸ್. ಎಸ್. ಕ್ವೆಶ್ಚನ್ಸ್ ಪ್ಲೀಸ್. ನಿಮ್ಮ ಮುಖಭಾಗದ ಕಿವಿಗಳ ಸಂಖ್ಯೆ, ನಿಮ್ಮ ಒಂದು ಕೈಯಲ್ಲಿರುವ ಬೆರಳುಗಳ ಸಂಖ್ಯೆ, ನಿಮ್ಮ ಮುಖದ ಮೇಲಿನ ಮೂಗುಗಳ ಸಂಖ್ಯೆ. ರೂಪಾ. ನಿಮ್ಮ ಮುಖದ ಮೇಲಿನ ಮೂಗುಗಳ ಸಂಖ್ಯೆ 1, ನಿಮ್ಮ ಮುಖಭಾಗದ ಕಿವಿಗಳ ಸಂಖ್ಯೆ 2, ನಿಮ್ಮ ಒಂದು ಕೈಯಲ್ಲಿ ಬೆರಳುಗಳ ಸಂಖ್ಯೆ 5. ಹೇಳಿ. 3 3 1 2. ರೈಟ್ ಆನ್ಸರ್. ಯೇ. ಓಕೆ, ಫಸ್ಟ್ ಒನ್ ಆಯಿತು. ಇವಾಗ ಸೆಕೆಂಡ್ ಒನ್ ನೋಡೋಣ. ಓಕೆ. ಬೈಸಿಕಲ್ನಲ್ಲಿರುವ ಚಕ್ರಗಳ ಸಂಖ್ಯೆ, ಪ್ರಮಾಣಿತ ಕಾರಿನಲ್ಲಿರುವ ಚಕ್ರಗಳ ಸಂಖ್ಯೆ, ಯೂನಿಸೈಕಲ್ನಲ್ಲಿರುವ ಚಕ್ರಗಳ ಸಂಖ್ಯೆ. ಯೂನಿಸೈಕಲ್ನಲ್ಲಿರುವ ಚಕ್ರಗಳ ಸಂಖ್ಯೆ 1, ಬೈಸಿಕಲ್ನಲ್ಲಿರುವ ಚಕ್ರಗಳ ಸಂಖ್ಯೆ 2, ಪ್ರಮಾಣಿತ ಕಾರಿನಲ್ಲಿರುವ ಚಕ್ರಗಳ ಸಂಖ್ಯೆ 4. ಸೊ ಇಟ್ ಈಸ್ 3 1 2. 3 1 2. ಆರ್ ಯು ಶ್ಯೂರ್? ಎಸ್ ಅನ್ಕೊಂಡಿನಿ. ನಿಮ್ಗೆ ಏನು ಅನಿಸ್ತಿದೆ ಮೇಡಮ್? ಎಸ್ ಅನಿಸ್ತಿದೆ. 3 1 2 ನಾ? 3 1 2. 3 1 2 ಅನ್ಕೊಂಡಿನಿ. 1 2 ಐ ಆಮ್ ಶ್ಯೂರ್, ಬಟ್ 3 ಡೌಟ್ ಇತ್ತು. ಬಟ್ 3ನೂ ಐ ಟ್ರೈಡ್ ಅನಿಸುತ್ತೆ, ಬಟ್ ಕರೆಕ್ಟ್ ಅನಿಸುತ್ತೆ ನನ್ನ ಪ್ರಕಾರ. ಚಿಯರ್ ಲೀಡರ್ಸ್ ಏನು ಅಂತಿದ್ದೀರಾ? ವಾಟ್ ಇಸ್ ಯೋರ್ ಒಪಿನಿಯನ್? ಹಾಂ, 1 3 2. ನೀವು ಅವ್ರು ಹೇಳಿದ್ರು ರೈಟಾ? 3 1 2 ನಾ? ಕರೆಕ್ಟ್. ಓಕೆ, ಸೊ 2 ಕ್ವೆಶನ್ಸ್ ಮುಗ್ದಿದೆ. ಇನ್ನೊಂದು ಕ್ವೆಶನ್ ನೋಡೇ ಬಿಡೋಣ. ಮಿಲಿಪೀಡ್ನಲ್ಲಿರುವ ಕಾಲುಗಳ ಸಂಖ್ಯೆ, ಸೆಂಟಿಪೀಡ್ನಲ್ಲಿರುವ ಕಾಲುಗಳ ಸಂಖ್ಯೆ, ಮಣ್ಣಿನ ಹುಳದಲ್ಲಿರುವ ಭಾಗಗಳ ಸಂಖ್ಯೆ. ಭಾಗ್ಯಶ್ರೀ. 3 1 2 ಅನಿಸ್ತಿದೆ, ಗೆಸ್ ಮಾಡ್ತಿದ್ದೀನಿ. ಓದಿ. ಬಟ್ 3 3 ಮಣ್ಣಿನ ಹುಳದಲ್ಲಿರುವ ವಿಧಗಳ ಸಂಖ್ಯೆ. ನಾನು ಅಂದ್ಕೊಂಡಿದ್ದೀನಿ 1 2 ಆ ಥರ 1 ಅಂದ್ಕೊಂಡಿದ್ದೀನಿ, ಕಮ್ಮಿ. ಆಮೇಲೆ ಸೆಕೆಂಡ್ ನಾನು ಅಂದ್ಕೊಂಡಿರೋದು 1, ಮಿಲಿಪಿಡ್ನಲ್ಲಿರುವ ಕಾಲುಗಳ ಸಂಖ್ಯೆ ಕನಿಷ್ಠಕ್ಕೆ ಹೋದರೆ 4 5 ಇರ್ಬೋದು. ಐ ಡೋಂಟ್ ಐಡಿಯಾ. 3 1 2 ಸೆಂಟಿಪೀಡ್ನಲ್ಲಿರುವ ಅಂತಂದರೆ ಸುಮಾರು ಇರುತ್ತೆ. ಸೊ ಜಾಸ್ತಿ ಇದ್ದಾವೆ ಅದಕ್ಕೆ ಅಂತ ಅನಿಸುತ್ತೆ. ಆನ್ಸರ್ ನೋಡ್ಬಿಡೋಣ. 3 1 2. ಭಾಗ್ಯಶ್ರೀ ಅವರ ಆನ್ಸರ್ 3 1 2. 3 2 1. Oh, it's okay. You tried. No problem. I was actually no idea, but I tried it. -1. Okay. Okay. Conscious. Next question. ಚೆಸ್ ಬೋರ್ಡ್ನ ಒಂದು ಬದಿಯಲ್ಲಿರುವ ತುಣುಕುಗಳ ಸಂಖ್ಯೆ, ಚದುರಂಗದಲ್ಲಿ ಪ್ರಮುಖ ತುಣುಕುಗಳ ಸಂಖ್ಯೆ, ಪ್ರಮಾಣಿತ ಡೈನಲ್ಲಿರುವ ಬದಿಗಳ ಸಂಖ್ಯೆ,
ರೂಪಾ ಮ್ಯಾಮ್ ಹೇಳಿ. 2 ಚದುರಂಗದಲ್ಲಿ ಪ್ರಮುಖ ತುಣುಕುಗಳ ಸಂಖ್ಯೆ. ಓಕೆ, ಅಂದರೆ 1 2 3 4 5 6 7 8 ಆನ್ಸರು. ಪ್ರಮಾಣಿತ ಡೈನಲ್ಲಿರುವ ಬದಿಗಳ ಸಂಖ್ಯೆ 9. 2 3 ಆ್ಯಂಡ್ 1. 1 ಚೆಸ್ ಬೋರ್ಡ್ನಲ್ಲಿ ಒಂದು ಬದಿಯಲ್ಲಿರುವ ತುಣುಕುಗಳ ಸಂಖ್ಯೆ ಗೊತ್ತಿಲ್ಲ, ಬಟ್ ಅದಕ್ಕಿಂತ ಜಾಸ್ತಿ ಇದೆ, 8ಕ್ಕಿಂತ ಜಾಸ್ತಿ ಇದೆ ಅಂತ. 3 2 1. ಲೆಟ್ಸ್ ಸಿ ದ ಆನ್ಸರ್. 3 1 2. ನೀವು 3 2 1 ಅಂತ ಹೇಳಿದ್ರಿ. -1 ಅಗೇನ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ಓಕೆ. ಗುರುಗ್ರಹವನ್ನು ಸುತ್ತುವ ಪ್ರಮುಖ ಚಂದ್ರಗಳ ಸಂಖ್ಯೆ. ಮಂಗಳ ಗ್ರಹವನ್ನು ಸುತ್ತುವ ಪ್ರಮುಖ ಚಂದ್ರಗಳ ಸಂಖ್ಯೆ. ನಮ್ಮ ಸೌರವ್ಯೂಹದಲ್ಲಿ ಪ್ರಸ್ತುತ ಗುರುತಿಸಲ್ಪಟ್ಟ ಕುಬ್ಜ ಗ್ರಹಗಳ ಸಂಖ್ಯೆ. ಭಾಗ್ಯಶ್ರೀ. ಎಸ್, 2 1 3 ಇರ್ಬೋದು. 2 1 3. ಓಕೆ, ಆನ್ಸರ್ ಪ್ಲೀಸ್. ದಟ್ಸ್ ಅ ರೈಟ್ ಗೆಸ್. ಥ್ಯಾಂಕ್ ಯು. ಓಕೆ, ಹೇಳಿ. ಗೆಸ್ ಮಾಡಿದ್ರಾ ಇಲ್ಲ ಯೋಚನೆ ಮಾಡಿ? ನಾನು Answer ಸ್ವಲ್ಪ ಹೇಳಿದ್ರಾ? ಯೋಚನೆ ಮಾಡಿ ಗೆಸ್ ಕೂಡ ಹೊಡೆದೆ ರಿಸಲ್ಟಲ್ಲಿ. ಆ್ಯಕ್ಚುಲಿ ಹೇಳಬೇಕಂದ್ರೆ ಥರ್ಡ್ ಒನ್ ನಾನು ಲಾಸ್ಟ್ ಹೇಳಿದೆ, ಬಿಕಾಸ್ ಅದು ಸೌರವ್ಯೂಹ ಅಂತ ಇತ್ತಲ್ಲ, ಅದ್ರ ಸುತ್ತಲ ಅಂದರೆ ಯೂನಿವರ್ಸ್ ಸುತ್ತ ಅಂತ ಕನ್ಸಿಡರ್ ಮಾಡಿದೆ. ತುಂಬ ಇರುತ್ತೆ, ಜಾಸ್ತಿ ಕೌಂಟ್ ಇರುತ್ತೆ, ಎಷ್ಟಂತ ಗೊತ್ತಿಲ್ಲ. ಬಟ್ 2 ಅಂತಂದರೆ ಮಂಗಳ ಗ್ರಹ ಸುತ್ತಲ ಮೋಸ್ಟ್ಲಿ ಲೆಸ್ ದ್ಯಾನ್ ದ ಗುರುಗ್ರಹ ಇರ್ಬೋದೇನೋ ಅಂತ ಹಿಂಗೆ ಗೆಸ್ ಹೊಡೆದು ನಾನು ಮಾಡಿದೆ. ಬಟ್ ಆ್ಯಕ್ಚುಲಿ ನಂಗೆ ನೋ ಐಡಿಯಾ. ಬಟ್ ಇಟ್ಸ್ ದ ರೈಟ್ ಗೆಸ್. ಕಂಗ್ರ್ಯಾಚುಲೇಷನ್ಸ್. ಓಕೆ, ತಡ ಮಾಡಿದ ನೆಕ್ಸ್ಟ್ ಕ್ವೆಶ್ಚನ್. ಪೆಂಟಗನ್ನಲ್ಲಿರುವ ಬದಿಗಳ ಸಂಖ್ಯೆ. ತ್ರಿಕೋನದ ಮೇಲಿನ ಬದಿಗಳ ಸಂಖ್ಯೆ. ಚೌಕದ ಮೇಲಿನ ಬದಿಗಳ ಸಂಖ್ಯೆ. ರೂಪಾ ಅವರೇ ಹೇಳಿ. 2 3 1. 2 3 1. ಶಕ್ತಿ ಬಾಲ್, ಆನ್ಸರ್ ಪ್ಲೀಸ್. ಗುಡ್ ಒನ್. ಫ್ಲೂಕ್ ಗೆಸ್ಸಾ? ಕಳ್ಕೊಂಡಿರೋ ಮಾರ್ಕ್ಸ್. ಓಕೆ, ಈ ರೌಂಡಲ್ಲಿ ಇಬ್ರಿಗೂ ಸಮವಾದ ಸ್ಕೋರನ್ನು ಪಡೆದಿದ್ದೀರಾ. ಕಂಗ್ರ್ಯಾಚುಲೇಷನ್ಸ್. ಓಕೆ, ಲೆಟ್ಸ್ ಗೋ ಇನ್ ಟು ನೆಕ್ಸ್ಟ್ ರೌಂಡ್. ನೆಕ್ಸ್ಟ್ ರೌಂಡ್ ಏನಿದೆ ಅಂತ ನೋಡೋಣ. ರೆಡಿ? ರೆಡಿ. ಸೊ ಈ ರೌಂಡ್ ಶಕ್ತಿ ಯುಕ್ತಿ ರೌಂಡ್. ನಾವು ಒಂದು ಕ್ವೆಶ್ಚನ್ನ ಡಿಸ್ಪ್ಲೇ ಮಾಡ್ತೀವಿ ಶಕ್ತಿ ವಾಲಲ್ಲಿ. ಅದಕ್ಕೆ 1 ಮಿನಿಟ್ ಕಾಲಾವಕಾಶ. ನೀವು ಬಿಟ್ ಥರ ಮಾಡಬೇಕು, ಗೊತ್ತಾಯ್ತಾ? ಓಕೆ. ಅದರ ರಿಲೇಟೆಡ್ ಎಷ್ಟು ಐಟಮ್ಸ್ 1 ಮಿನಿಟಲ್ಲಿ ನೀವು ನೇಮ್ ಮಾಡ್ಬೋದು ಅಂತ ನೀವು ಯೋಚನೆ ಮಾಡಿ. 10 20 2 3 ಅಂತ. ಓಕೆ, ನನಗೆ ಇಷ್ಟೇ ಗೊತ್ತಾಗುತ್ತೆ, ಇಷ್ಟೇ ಆಗೋದು ಅಂದಿದ ತಕ್ಷಣ ನೀವು ಯುಕ್ತಿ ಅಂತ ಚಾಲೆಂಜ್ ಮಾಡಬೇಕು. ಓಕೆ, ಆದಷ್ಟು ಐಟಮ್ಸ್ನ ಹೇಳಬೇಕು, ಪಾಯಿಂಟ್ಸ್ನ. ಓಕೆ, ಶಕ್ತಿ ವಾಲ್, ಪ್ಲೀಸ್ ಗಿವ್ ಅಸ್ ದ ಕ್ವೆಶ್ಚನ್. 1 ನಿಮಿಷದಲ್ಲಿ ನೀವು ಎಷ್ಟು ಬಣ್ಣಗಳನ್ನು ಪಟ್ಟಿ ಮಾಡಬಹುದು? ಎಸ್, ಹೇಳಿ, ಬಿಟ್ ಮಾಡಿ. 8 10 10 11 11 12 12. Okay, Yukti challenge. So, let's start with the biggest bid. Red, blue, green, yellow, white, pink, brown, black, purple, violet, 10 maroon, 11 grey, 12 ಆಯ್ತು ಮೇಡಮ್. Good. 1 point, madam. Shakti Wall, next question. 1 ನಿಮಿಷದಲ್ಲಿ ನೀವು ಎಷ್ಟು ಪ್ರಾಣಿಗಳನ್ನು ಪಟ್ಟಿ ಮಾಡಬಹುದು? ಬಿಡ್ ಮಾಡಿ. 10 10 11 11 13 13 14 ಪ್ಲಸ್ 1 14 15 15 15 16 16 16 ಯುಕ್ತಿ ಹೇಳಿ. ಹುಲಿ, ಸಿಂಹ, ಹಂದಿ, ನಾಯಿ, ನರಿ, ಕರಡಿ, ಕೋತಿ, ಓಕೆ, ಹಸು, ಎಮ್ಮೆ, ಕೋಣ, ಎತ್ತು, ಇಲಿ, ಚಿಂಪಾಂಜಿ, ಅಳಿಲು,
ಗಿಳಿ ಅದಲ್ಲ ಮೊಲ, ಆಮೇಲೆ ಒನ್ ಮೋರ್ ಜಿಂಕೆ. ಸೂಪರ್ ಮೇಡಮ್, ಎಲ್ಲ 16 ಪ್ರಾಣಿಗಳ ಹೆಸರು ಹೇಳಿದ್ದೀರಾ. +1. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಫಸ್ಟ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಮಗ ಟೆಕ್ಸ್ಟ್ ಬುಕ್ ಇಂದ ನೋಡಿದ್ದೀರಾ? ನೀವು ಓದಿಸಿ ಕಲ್ತಿರೋ ಎಲ್ಲ ಬೈ ಹಾರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಮತ್ತೆ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಪ್ಲೀಸ್. 1 ನಿಮಿಷದಲ್ಲಿ ನೀವು ಎಷ್ಟು ದೇಶಗಳನ್ನು ಪಟ್ಟಿ ಮಾಡಬಹುದು? ಸ್ಟಾರ್ಟ್. 8. 8. 8. 9. 9. 12. 12. ಯುಕ್ತಿ. ಓಕೆ, ಯುಕ್ತಿ ಚಾಲೆಂಜ್. 12. ಇಂಡಿಯಾ, ಪಾಕಿಸ್ತಾನ್, ಓಕೆ, ಅಫ್ಘಾನಿಸ್ತಾನ್, ನೇಪಾಲ್, ಓಕೆ, ಭೂಟಾನ್, ಶ್ರೀಲಂಕಾ, ಓಕೆ, ಇಟಲಿ, ಗ್ರೀಸ್, ಓಕೆ, ಫ್ರಾನ್ಸ್, ಓ, ಅಜರ್ಬೈಜಾನ್, ಓಕೆ. ಇನ್ನೆರಡು. ಮಲೇಷಿಯಾ, ಸಿಂಗಾಪುರ್. ಸೂಪರ್, ದ ರೈಟ್ ಆನ್ಸರ್. ಗುಡ್. ಯಾಕೆ ಮೇಡಮ್ ನಿಮಗೆ ಚಾಲೆಂಜ್ ಯುಕ್ತಿ ಅಂತ ಕೊಟ್ಬಿಟ್ರಿ? ಅಷ್ಟು ದೇಶದ ಹೆಸರು ಮರ್ತೋಯ್ತಾ? ನಂಗೆ ಶ್ಯೂರ್ ಇತ್ತು ಅವ್ರು ಹೇಳಲ್ಲ, ರಿಪೀಟ್ ಮಾಡ್ತಾರಂತ ಹೇಳಿ. ಬಟ್ ಓಕೆ, ಹೇಳಿದ್ರು, ಖುಷಿ ಆಯಿತು. ಅಷ್ಟು ಅಡ್ಡಾಡ್ ಬಂದಿದ್ದಾರೆ ಅನಿಸುತ್ತೆ ಅವರು. ಗುಡ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. 1 ನಿಮಿಷದಲ್ಲಿ ನೀವು ಎಷ್ಟು ಹಣ್ಣುಗಳನ್ನು ಪಟ್ಟಿ ಮಾಡಬಹುದು? ಹಣ್ಣುಗಳು ಹೇಳಿ. 10. 10. 11. 11. 14. 14. 15. 15. 16. 16. 17. 17. 17. ಒಂದ್ಸರಿ. ಯುಕ್ತಿ. ಯುಕ್ತಿ ಚಾಲೆಂಜ್. 17 ಹಣ್ಣುಗಳನ್ನು. ಮಾವಿನ ಹಣ್ಣು, ಓಕೆ, ಬಾಳೆಹಣ್ಣು, ಓಕೆ, ನೇರಳೆ ಹಣ್ಣು, ಓಕೆ, ಹಲಸಿನ ಹಣ್ಣು, ಪಪಾಯ, ಓಕೆ, ಪೇರು ಹಣ್ಣು, ಓಕೆ, ಆಮೇಲೆ ಕಿವಿ ಫ್ರೂಟ್, ದಾಳಂಬ್ರಿ ಹಣ್ಣು, ಓಕೆ, ಸಪೋಟ, ಓಕೆ, ಆಮೇಲೆ ವಾಟರ್ ಮಿಲನ್, ಓಕೆ, ಡ್ರ್ಯಾಗನ್ ಫ್ರೂಟ್, ಎಸ್, ಆಮೇಲೆ ದ್ರಾಕ್ಷಿ ಹಣ್ಣು, ಹಾಂ, ಆ್ಯಪಲ್ ಗುಡ್ ಫಾರ್ ಹೆಲ್ತ್, ಓಕೆ, ಆರೆಂಜ್, ಓಕೆ, ಮೋಸಂಬಿ, ಓಕೆ, ಪೈನಾಪಲ್, ಎಸ್, ಎಸ್, ಕಮ್ ಆನ್. ಸೀಬೆ ಹಣ್ಣು, ಪೇರು ಸೀಬೆ ಬೇರೆ ಬೇರೆ. ಪೇರ್ ಹಣ್ಣು. ಟೈಮ್ ಅಪ್ ಆಗೋಗಿತ್ತು. ಅಲ್ಲ, ಟೈಮ್ ಅಪ್ ಮ್ಯಾಮ್, ಹೇಳಿ. ಅವ್ರ ಟೈಮ್ ಅಪ್ ಆಯಿತು. ಒಂದನ್ನು ಮಿಸ್ ಮಾಡ್ಕೊಂಡ್ರಿ. ಇಟ್ಸ್ ಓಕೆ, ಇನ್ನೂ ಸುಮಾರು ಕ್ವೆಶನ್ಸ್ಗಳಿವೆ. ನೆಕ್ಸ್ಟ್ ಕ್ವೆಶನ್ ಪ್ಲೀಸ್. 1 ನಿಮಿಷದಲ್ಲಿ ನೀವು ಎಷ್ಟು ತರಕಾರಿಗಳನ್ನು ಪಟ್ಟಿ ಮಾಡಬಹುದು? ತರಕಾರಿ ಪಟ್ಟಿ ಮಾಡಬಹುದು. ಬಿಡ್ ಮಾಡಿ. 12. 13. ಎಷ್ಟು? 14. 14. 15. 15. 18. 18. 18. ಯುಕ್ತಿ ಚಾಲೆಂಜ್. ಟೊಮೆಟೊ, ಆಲೂಗಡ್ಡೆ, ಬೀನ್ಸ್, ಕ್ಯಾರೆಟ್, ನವಿಲುಕೋಸು, ಹೂಕೋಸು, ಎಲೆಕೋಸು, ಬ್ರಾಕ್ಲಿ, ದಪ್ಪ ಮೆಣಸಿನ್ಕಾಯಿ, ಮೆಣಸಿನ್ಕಾಯಿ, ಸುವರ್ಣಗೆಡ್ಡೆ, ತೊಂಡೆಕಾಯಿ, ಬೂದ್ಗುಂಬಳಕಾಯಿ, ಸೌತೆಕಾಯಿ, ಸಿಗುಂಬಳಕಾಯಿ, ಚಪ್ಪರದವರೆಕಾಯಿ, ಗೋರಿಕಾಯಿ, ಬೀಟ್ರೂಟು. 18. ಸೂಪರ್. ವಾವ್. ಡೈಲಿ ನೀವಾ ಶಾಪಿಂಗ್ ಮಾಡೋದು ವೆಜಿಟೇಬಲ್ಸ್? ಶಾಪಿಂಗ್, ಕಟ್ಟಿಂಗ್, ಕುಕ್ಕಿಂಗ್ ಎಲ್ಲ. 18 ತರಕಾರಿಗಳನ್ನು ಪಟ್ಟಿ ಮಾಡಿದ್ದೀರಾ. +1. ಸೂಪರ್. ರೌಂಡ್ ಆಫ್ ಅಪ್ಲಾಸ್ ಫಾರ್ ಹರ್. ರೂಪಾ ವರ್ಸಸ್ ಭಾಗ್ಯಶ್ರೀ, ತುಂಬ ಚೆನ್ನಾಗಿ ಆಡಿದ್ದೀರಾ. ಈ ಶಕ್ತಿ ಯುಕ್ತಿ ರೌಂಡಲ್ಲಿ ವಿನ್ನರ್ ಇಸ್ ರೂಪಶ್ರೀ. ಕಂಗ್ರಾಚುಲೇಷನ್ ಜಾನು, ಈ ರಾಜಂಗ್ ನೀನೆ ಕುಯ್ನು. ಶಕ್ತಿ ಯುಕ್ತಿ ರಾಕ್ಸ್. ಎಸ್, ಎಪಿಸೋಡ್ ವಿನ್ನರ್ ಇಸ್ ರೂಪಾ. ಥ್ಯಾಂಕ್ ಯು. ಬನ್ನಿ ಎಲ್ಲರೂ ಬನ್ನಿ ವೇದಿಕೆಗೆ. ಪಾರ್ಟಿ.
ಹೇಗೆ ಅನಿಸ್ತಿದೆ ಮೇಡಮ್? ತುಂಬ ಖುಷಿ ಆಗ್ತಾ ಇದೆ. ಇವರೆಲ್ಲರ ಸಪೋರ್ಟಿಂದ ನಾನು ವಿನ್ ಆದೆ. ಜೊತೆಗೆ ನನ್ನ ಶಕ್ತಿ ಯುಕ್ತಿನೂ ಇತ್ತು. ಎಸ್, ಡೆಫಿನೆಟ್ಲಿ. ಹೌದು ಹೌದು. ಎಲ್ಲರೂ ಇಷ್ಟೊಂದು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಯಾರಿಗೂ ಆಗ್ತಾ ಇದ್ದಿದ್ದಿಲ್ಲ. ಹಂಗಾಗಿ ಇವಾಗ ಒಟ್ಟಿಗೆ ಎಲ್ಲರೂ ಒಂದು ಫ್ಯಾಮಿಲಿ ಥರ ಟೈಮ್ ಸ್ಪೆಂಡ್ ಮಾಡಿದ್ವಿ. ವಿನ್ನರು ರನ್ನರು ಅದೆಲ್ಲ ಆಟ ಇದೆಲ್ಲ ಕರೆಕ್ಟ್. ಹೌದು. ಎಲ್ಲ ಒಟ್ಟು ಫ್ರೆಂಡ್ಸು ಇಷ್ಟೊಂದು ಎಂಜಾಯ್ ಮಾಡೋಕ್ಕೆ ಸಿಗ್ತಾ ಇರಲಿಲ್ಲ. ಇದೆಲ್ಲ ಮೆಮೊರೀಸ್ ಇನ್ನೂ ನಮಗೆ ತುಂಬ ಲೈಫ್ ಲಾಂಗ್ ಇರುತ್ತೆ. ಈ ಮೆಮೊರಿ ಹೋಗಿದ್ವಿ ಈ ಥರ. ಹೌದು ಹೌದು. ಫಸ್ಟ್ ರೌಂಡಲ್ಲೇ ಹೋಗ್ಬಿಡ್ತೀನಿ ನಾನು ಅಂತ ಹೇಳ್ತಾ ಇದ್ರು. ಲಾಸ್ಟ್ ರೌಂಡ್ ತನಕ ಬಂದರು, ವಿನ್ನರು ಆದರು. ಖುಷಿ. ಕಂಗ್ರ್ಯಾಚುಲೇಷನ್ಸ್ ರೂಪಾ. ಒಂದು ಸ್ಟೆಪ್ ಹಾಕ್ಬಿಡೋಣ. ಓಕೆ, ಮ್ಯೂಸಿಕ್ ಪ್ಲೀಸ್. ಹೇಳೋದನ್ ಮಾಡೋದು ಅದು ಶಕ್ತಿ, ಬುದ್ಧಿ ಉಪಯೋಗಿಸೋದೇ ನಮ್ಮ ಯುಕ್ತಿ. ಎರಡನ್ನು ಧೈರ್ಯದಿಂದ ಗೆಲ್ಲೋಳು ನಾರಿ ಶಕ್ತಿ, ನಾರಿ ಶಕ್ತಿ, ನಾರಿ ಶಕ್ತಿ, ನಾರಿ ಶಕ್ತಿ.